ಹೆಂಗ ಅನಿಸ್ತಾನೆ ಮೂವಿ ಆಲ್ಫಾ? ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಫೈಟಿಂಗ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಕಾನ್ಸೆಪ್ಟ್ ಅಪ್ಪ ಮಗನ ಸ್ಟೋರಿ ಚೆನ್ನಾಗಿದೆ. ಹೆಂಗಿದೆ ಮೂವಿ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ನಿಮ್ಗೆ ಸರ್. ಆಕ್ಷನ್ ಚೆನ್ನಾಗಿದೆ, ತಂದೆ ಮತ್ತೆ ಮಗನ ಬಾಂಧವ್ಯ ಚೆನ್ನಾಗಿದೆ, ಆಕ್ಟಿಂಗ್ ಕೂಡ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಆಕ್ಟ್ ಮಾಡಿದ ಹೀರೋ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ. ಶುಭ್ರು ಅಂತ ಅನ್ಸಲ್ಲ, ಒಳ್ಳೆ ಆಕ್ಷನ್ಸ್ ಇದೆ, ಒಳ್ಳೆ ಬಾಡಿ ಮಾಡಿದ್ದಾರೆ, ತುಂಬಾ ಕಸರತ್ ಮಾಡಿದ್ದಾರೆ. ಸೊ ಅವ್ರ ಎಫರ್ಟ್ ತುಂಬಾ ಹಾಕಿದ್ದಾರೆ, ಅವ್ರ ಎಫರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ. ಅಂಡ್ ಇವನ್ ಪರ್ಸನ್ ಕೂಡ ಒಳ್ಳೆಯವರು. ಥ್ಯಾಂಕ್ ಯು. ಕಾರ್ತಿಕ್ ಅವರು ವಿಲನ್. ಅವ್ರ ಬಗ್ಗೆ ಹೇಳೋದೇನಿಲ್ಲ, ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಒಂಥರ ಮಜಾ ಇದೆ, ಅವ್ರು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಸರ್. ಮೆಸೇಜ್ ಕೊಟ್ಟಿರೋದು ಇಷ್ಟ ಆಯ್ತಾ ನಿಮಗೆ? ಎಸ್ ಸರ್, ಎಸ್ ಸರ್, ಎಸ್ ಖಂಡಿತವಾಗ್ಲೂ. ಅಪ್ಪ ಮತ್ತೆ ಮಗನ ಬಾಂಧವ್ಯ ಏನಿದೆ, ಅಂಡ್ ಅಪ್ಪನೇನೋ ಒಂದು ಆಸೆ ಇರುತ್ತೆ, ಆ ಆಸೆನ ಮಗ ಈಡೇರ್ಸಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇಟ್ಸ್ ಆಲ್ ಗುಡ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಗಿದೆ ಫಿಲಮ್? ಎಲ್ಲ ಆಯ್ತು. ಹೆಂಗಿದೆ ಏನ್ ಇಷ್ಟ ಆಯ್ತು ನಿಮ್ಗೆ? ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು? ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯ್ತು. ವಿಲನ್ ಹೆಂಗ್ ಮಾಡಿದ್ದಾರೆ? ಫಿಲಮ್ ನೋಡಿದ್ರಾ? ಫಿಲಮ್ ನೋಡಿದ್ರಾ? ಹೆಂಗಿದೆ ಆಲ್ಫಾ? ಚೆನ್ನಾಗಿದೆ ಬ್ರೋ, ಏನ್ ಇಷ್ಟ ಆಯ್ತು ನೋಡ್ಬೋದು. ನಿಮ್ಗೆ? ಕ್ಲೈಮ್ಯಾಕ್ಸ್ ಅವೆಲ್ಲ ಇಷ್ಟ ಆಗಿದೆ, ಆರಾಮಾಗಿ ನೋಡ್ಬೋದು. ಹೀರೋ ಆಕ್ಟಿಂಗ್, ಹೀರೋ ಆಕ್ಟಿಂಗ್ ಸಕಲಾಗಿದೆ, ಎಲ್ಲ ನೋಡ್ಬೋದು, ಏನ್ ಬೋರ್ ಏನ್ ಆಗಲ್ಲ. ವಿಲನ್ಸ್ ಅಲ್ಲಿ ಯಾರು ಇಷ್ಟ ಆದ್ರು? ವಿಲ್ಲನ್ ಅಲ್ಲಿ ಖಾಲಿ ಅವರು. ಬ್ರೋ ಹೆಂಗಿದೆ ಫಿಲಮ್? ಬ್ರೋ ಚೆನ್ನಾಗಿದೆ ಬ್ರೋ, ಮೇಲೆಲ್ಲ ಹೇಳಿದೀನಿ. ಹೇಳಿ ಇನ್ನೊಂದ್ಸಲ ಹೆಂಗಿದೆ? ಚೆನ್ನಾಗಿದೆ ಬ್ರೋ ಎಲ್ಲ. ಏನ್ ಇಷ್ಟ ಆಯ್ತು? ಏನೇ ಇಷ್ಟ ಆಯ್ತು ಬ್ರೋ, ಒಳ್ಳೆ ಕಾನ್ಸೆಪ್ಟ್ ಮೆಸೇಜ್ ಕೊಟ್ಟಿದ್ದಾರೆ. ತಪ್ಪುನ ತಪ್ಪು ಅಂತಾನೆ ಹೇಳ್ಬೇಕು, ಸರಿನ ಸರಿ ಅಂತಾನೆ ಹೇಳ್ಬೇಕು. ತಂದೆ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪುನ ತಪ್ಪು ಅಂತ ಸರಿ ಸರಿ ಅಂತ ಚೆನ್ನಾಗಿ ಹೇಳಿದ್ದಾರೆ. ಹುಡುಗಿ ಆಮೇಲೆ ಅಲ್ಲಿ ಫಸ್ಟ್ ಇದ್ರಲ್ಲಿ ಇಂಟರ್ವ್ಯೂಗಿಂತ ಮುಂಚೆ ಹುಡುಗಿ ಚೆನ್ನಾಗೊಳ್ಳೆ ಬೆಳ್ಳೆಗೊಳ್ಳೆ ಅಂತ ಅವ್ರ ಹಿಂದೆ ಹೋಗಿ ಲೈಫ್ ಹಾಳು ಮಾಡ್ಕೊಂಡು ಮತ್ತೆ ಅವ್ರ ತಂದೆ ಅಲ್ಲಿ ಇನ್ಸಿಡೆಂಟ್ ಆಗುತ್ತೆ ಡ್ರಗ್ಸ್ದು. ಅಲ್ಲಿಂದ ಮತ್ತೆ ಅವಳು ಡಿಪ್ರೆಷನ್ಗೆ ಹೋಗಿ ಅಲ್ಲಿಂದ ಅವ್ರ ತಂದೆಗೆ ಏನೋ ಇನ್ಸಿಡೆಂಟ್ ರಿಕವರ್ ಆಗಿ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ರು. ಅಪ್ಪ ಮಗ ಸೆಂಟಿಮೆಂಟ್ ಆಗಿದೆ. ಅಪ್ಪ ಮಗ ನೆಕ್ಸ್ಟ್ ಲೆವೆಲ್ ಬ್ರೋ. ಇದ್ರೆ ತಂದೆ ತಾಯಿದ್ರೆ ಇರ್ಬೇಕು, ಆ ತರ ಇರ್ಬೇಕು ಬ್ರೋ. ಫ್ಯಾಮಿಲಿ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಬ್ರೋ. ಓಕೆ ಸರ್ ಹೆಂಗ ಸರ್ ಸಿನಿಮಾ? ಇದು ಸೂಪರ್ ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ಎಲ್ಲಿ ಬೋರ್ ಸಲ ಸರ್, ಸಕ್ಕತ್ತಾಗಿದೆ ಸರ್ ಹೆಂಗಿದೆ ಸರ್ ಪಿಕ್ಚರ್? ಸೂಪರ್ ಆಗಿದೆ. ಓಕೆ ಏನ್ ಇಷ್ಟ ಆಯ್ತು ನಿಮ್ಗೆ? ಆಯ್ತು, ಆಕ್ಷನ್ ಸಕ್ಕತ್ತಾಗಿದೆ. ಸರ್ ಹೆಂಗ ಫಿಲಮ್? ತುಂಬಾ ಚೆನ್ನಾಗಿ ನೋಡ್ಬೋದು ಸರ್, ಚೆನ್ನಾಗಿ ಇಷ್ಟ ಆಯ್ತಾ? ಹಾ, ಯಾರು ಚೆನ್ನಾಗಿ ಮಾಡಿದ್ದಾರೆ? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್, ಫಿಲಮ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಆಮೇಲೆ ಫೈಟಿಂಗ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡ್ರಗ್ಸ್ ಬಗ್ಗೆ ಎಲ್ಲ ಬುದ್ಧಿ ಬರುತ್ತೆ, ಎಲ್ಲರಿಗೂ ಬುದ್ಧಿ ಬರುತ್ತೆ. ಅಪ್ಪ ಮಗನ್ ಸೆಂಟಿಮೆಂಟ್, ಹಾ, ಅಪ್ಪ ಮಗನ್ ಸಂಬಂಧದ ಬಗ್ಗೆ ತುಂಬಾ ಇಷ್ಟ ಆಯ್ತು ಸರ್, ತುಂಬಾ ಇಷ್ಟ ಆಯ್ತು. ಹೀರೋ ಹೆಂಗ್ ಮಾಡಿದ್ದಾರೆ ಸರ್? ಇದು ಇನ್ನು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿದೆ ಸರ್. ಹೆಂಗ ಸರ್ ಮೂವಿ? ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು watch. ಏನ್ ಇಷ್ಟ ಆಯ್ತು? ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಎಲ್ಲರೂ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಸರ್ ಹೆಂಗ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಹೇಮಂತ್ ನಮ್ಮ ಫ್ರೆಂಡ್, ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಎಲ್ಲ ಹೆಂಗ್ ಬಂದಿದೆ? ಆಕ್ಷನ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ಮಾಡಿದ್ದಾರೆ, ಹಿಂಗೆ ಮಾಡ್ಬೇಕು. ಸರ್ ಹೆಂಗ ಸಿನಿಮಾ? ಬಸ್ ಹೆಂಗಿದೆ ಪಿಕ್ಚರ್? ಹಾ, ಸಕ್ಕದಾಗಿದೆ, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸಕ್ಕದಾಗಿತ್ತು, ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಸರ್ ಹೆಂಗಿದೆ? ಹೇಗಿದೆ ಸೆಕೆಂಡ್ ಹೆಂಗಿದೆ? ಫಿಲಮ್ ಹೆಂಗಿದೆ? ಹೆಂಗಿದೆ ಬ್ರೋ ಫಿಲಮ್? ಸೂಪರ್ ಆಗಿದೆ ಸೂಪರ್ ಸರ್ ಸೂಪರ್ ಆಗಿತ್ತು. ಹೇಮಂತ್ ಬೈಲಿ ನಮ್ಮ ಅಣ್ಣ ತರ ಏನು, ಫಸ್ಟ್ ಮೂವಿ ತರ ಇರ್ಲಿಲ್ಲ, ಕ್ರೇಜಿ ಆಗಿತ್ತು ಮೂವಿ. ನೀವು ನೋಡ್ರಿ, ಎಲ್ಲರೂ ನೋಡ್ರಿ ಜೊತೆಯಲ್ಲಿ. ಆಕ್ಷನ್ ಎಲ್ಲ ಹೆಂಗ್ ಮಾಡಿದ್ದಾರೆ? ಆಕ್ಷನ್ ಟಾಪ್ ಸರ್, 10 on 10 ಆಕ್ಷನ್ ಟಾಪ್. ಮೂವಿ ಮಾತ್ರ ಫುಲ್ ಆಕ್ಷನ್ ಸರ್. ಅದು ಬೇರೆ ಅವ್ರ ಅಪ್ಪ ಜೊತೆ ಸ್ಟೋರಿ ಕ್ರೇಜಿ ಆಗಿದೆ. ಹೌದು ಸರ್, ಸ್ಕ್ರೀನ್ ಮೇಲೆ ಬಂದಿದ್ರ? ಹೌದು ಸರ್, ನಮ್ದು ಎಲ್ಲಾನು ಮಾಡಿದ್ವಿ. ಒಂದೇ ಒಂದ್ ಇದಿತ್ತು, ಜನದ ರೆಸ್ಪಾನ್ಸ್, ಪಾಸಿಟಿವ್ ರಿಪೋರ್ಟ್ಗೆ ವರ್ಡ್ ಆಫ್ ಮೌತ್, ಅದು ಜನಕ್ಕೆ ಹೆಂಗ್ ಅನ್ಸುತ್ತೋ ಅಂತ. ಇಷ್ಟು ಅದ್ಭುತವಾದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗಿದೆ ಸರ್, ಭಯಂಕರ ಖುಷಿ ಆಗಿದೆ, ಫುಲ್ ಖುಷಿ ಆಗಿದೆ. ನಿಮ್ ಪಾತ್ರದ ಬಗ್ಗೆ ಹೊಗಳುತ್ತಿದ್ದಾರೆ, ಏನ್ ಅನಿಸ್ತು? ನೀವು ಹೊರದಂಗೆ ಸ್ಕ್ರೀನ್ ಅಲ್ಲಿ ಅನಿಸ್ತಾ ಹೇಗೆ? ಹೌದು ಸರ್, ಎಲ್ಲಾರು ಚಪ್ಪಾಳೆ ನೋಡಿ, ಆ ಮೆಸೇಜ್ಗೂ ಚಪ್ಪಾಳೆ, ಇದಕ್ಕೂ ಚಪ್ಪಾಳೆ ನೋಡಿ ಫುಲ್ ಖುಷಿ ಆಗ್ತಾ ಇದೆ ಸರ್. ಏನು ಹೇಳಕ್ ಆಗ್ತಾ ಇಲ್ಲ. ಲಾಸ್ಟ್ ಕೊಟ್ಟಿರೋ ಮೆಸೇಜ್ ತುಂಬಾ ಇದೆ, ರೆಗ್ಯುಲರ್ ಆಗಿಲ್ಲ ಮೆಸೇಜ್. ಅದು ತಂದೆ ಮಗನ್ ಸೆಂಟಿಮೆಂಟ್ ಮನೆಗೆ, ಅದ್ರ ಬಗ್ಗೆ ಹೇಳೋದು. ಹೌದು ಸರ್, ಅದೇ ರೆಗ್ಯುಲರ್ ಆಗಿರ್ಬೋದು, ಹೊಸಾದ್ ಬೇಕು ಅಂತ ಇರಲ್ಲ, ಹೊಸಾದ್ ಮಾಡಿದೀವಿ. ಜನ ಅದನ್ನ ಅಕ್ಸೆಪ್ಟ್ ಮಾಡಿದಾರಲ್ಲ, ಅದೇ ಫುಲ್ ಖುಷಿ ಆಗಿರೋದು. ಜನ ವರ್ಡ್ ಆಫ್ ಮೌತ್ ಇವಾಗ ಹೋಗ್ಬೇಕು, ಅದೇ ಜನಕ್ಕೆ ಇಷ್ಟ ಆಗಿದ್ದೆ ನನ್ಗೆ ಮೈನ್. ಅದನ್ನ ಅಕ್ಸೆಪ್ಟ್ ಮಾಡಿದಾರಲ್ಲ ಜನ, ಅದೇ ಮೈನ್ ನನ್ ಖುಷಿ ಆಗಿರೋದು. ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂತ, ಬಟ್ ಜನ ಯಾವಾಗ ಅಕ್ಸೆಪ್ಟ್ ಮಾಡಿದ್ರು, ಅದಕ್ಕೆ ಯಾವಾಗ ಕ್ಯಾಪ್ಸ್ ಬಿತ್ತು ಅವಾಗ ಗೊತ್ತಾಗೋಯ್ತು. ಜನ ಟಚ್ ಆಗಿದೆ ಸರ್, ಫುಲ್ ಜನಕ್ಕೆ ಅದು ಆಯ್ತಲ್ಲ, ಫುಲ್ ಖುಷಿ ಆಯ್ತು. ಸರ್ ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ, ಆಕ್ಷನ್ ಎಲ್ಲ ಚೆನ್ನಾಗಿದೆ. ಹೆಂಗಿದೆ ಅಣ್ಣ? ಮೂವಿ ಸೂಪರ್ ಆಗಿದೆ, ಎಲ್ರಿಗೂ ರೆಕಮೆಂಡ್ ಮಾಡ್ತಿದೀನಿ, ಬಂದು ನೋಡಕ್ ಹೇಳಿ. ತುಂಬಾ ಚೆನ್ನಾಗಿದೆ ಮೂವಿ, ಸಕ್ಕದಾಗಿದೆ. ಹೇಮಂತ್ ಅವ್ರ ಆಕ್ಷನ್ ಸಕ್ಕದಾಗಿದೆ. ಕಾರ್ತಿಕ್ ಮಹೇಶ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಮತ್ತೆ ಇಮೋಷನಲ್
ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಅವ್ರ ಬಾಡಿಯಿಂದ ಹಿಡಿದು ಸಖತ್ ಕ್ರೇಜಿ ಆಗಿದೆ ಮೂವಿ ಸರ್. ಆಲ್ ದ ಬೆಸ್ಟ್. ಸಿನಿಮಾ ಚೆನ್ನಾಗಿದೆ. ಸರ್ ಹೆಂಗನ್ನು ಸಿನಿಮಾ ಸರ್ ಹೆಂಗಿದೆ ಸರ್? ಮೇಡಮ್ ಹೆಂಗನ್ನಿಸ್ತು ಮೂವಿ? ಮೇಡಮ್ ಹೆಂಗಿದೆ ಪಿಕ್ಚರ್? ತುಂಬಾ ಚೆನ್ನಾಗಿದೆ. ಲೈಕ್ ಆಲ್ಫಾ ವೆರಿ ಲಾಟ್. ಬಂದು ಥಿಯೇಟರ್ ನೋಡಿ. ಬಾಬಿ ಅಂತೂ ಅಲ್ಟಿಮೇಟ್. It was great. Yeah, we enjoyed it a lot. What was your rating? Rating out of 5? I think out of 5, it 4. I think there were a lot of debutants in the movie, and they did a really good job. Your reaction on movie? ರಿಯಲಿ ಗುಡ್. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಾರ್ ಸಮ್ಮನ್ ಹೂ ಇಸ್ ನ್ಯೂ ಟು ಇಂಡಸ್ಟ್ರಿ, ದೇ ಗಿವ್ ಅ ಗುಡ್ ಮೆಸೇಜ್ ಆಲ್ಸೋ. ಪ್ರಿಟಿ ಗುಡ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. How is Gopika performing? Was very good. She's my friend, and I'm very proud of her, the kind of journey she's been through, and it's really good. Very happy for her. Thank you. No, you talk. ಚೆನ್ನಾಗಿತ್ತು ಮೂವಿ ಫುಲ್. ಇಟ್ ವಾಸ್ ವೆರಿ ನೈಸ್. ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು? ಹೀರೋ, ವಿಲನ್? First of all, my sister, of course, Ayana, and then I like Bobby, and hero, of course. ನಿಮ್ ರೇಟಿಂಗ್ ಏನು out of 5? Out of 5, of course, 5. 5. Out of 4. ಹೌದು. ಸಖತ್ ನರ್ವಸ್ ಆಗಿದೆ. ಐ ಜಸ್ಟ್ ಕೇಮ್ ಔಟ್ ಆಫ್ ದ ಥಿಯೇಟರ್. ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲರೂ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇಟ್ ಈಸ್ ಎ ಬ್ಯೂಟಿಫುಲ್ ಸಿನಿಮಾ. ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಷನ್ ಆಗ್ಲಿ, ಕಾಮಿಡಿ ಆಗ್ಲಿ. ಕಾಮಿಡಿ ಅಂತೂ ವರ್ಕ್ಔಟ್ ಆಗಿದೆ ಅಲ್ವಾ? ನಿಮ್ಗೇನ್ ಅನ್ಸುತ್ತೆ? ಕಾಮಿಡಿ ಎಲ್ಲಾನು ವರ್ಕ್ಔಟ್ ಆಗಿದೆ ಅಂತ ನಾನ್ ನಂಬ್ತಾ ಇದೀನಿ. ಆಡಿಯನ್ಸ್ ಅಷ್ಟೇ ಹಾಗೆ ರೆಸ್ಪಾಂಡ್ ಮಾಡಿದ್ರು, ನಾವು ಹೇಗೆ ಇಮ್ಯಾಜಿನ್ ಮಾಡಿದ್ರೆ ಹಾಗೇನೆ. ಸೊ ಇಟ್ ವಾಸ್ ರಿಯಲಿ ನೈಸ್. ತುಂಬಾ ಖುಷಿ ಆಯ್ತು. ಹೌದು. ಅದೇ ಮುಂಚೆ ಹಿಂದಿನ ಇಂಟರ್ವ್ಯೂಸ್ ಅಲ್ಲಿ ಹೇಳ್ದಂಗೆನೆ ಸುಮ್ಮನೆ ಹಾಗೆ ಬಂದು ಹೋಗೋ ತರ ರೋಲ್ ಇಲ್ಲ. ಗೋಲ್ಡ್ ವಾಸ್ ಅ ಆಕ್ಷನ್ ಮೂವಿ. ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಹೀರೋಯಿನ್ಸ್ಗೂ ಇಂಪಾರ್ಟೆನ್ಸ್ ವಿಜಯ್ ನಾಗೇಂದ್ರ ಸರ್ ಕೊಟ್ಟಿದ್ದಾರೆ. ಅಂಡ್ ದಟ್ ಯು ಕ್ಯಾನ್ ಕಂಪ್ಲೀಟ್ಲಿ ಸಿ ಇಟ್ ಇನ್ ದ ಫಿಲ್ಮ್. ದಯಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ. ಇದು ಆಕ್ಷನ್ ಫಿಲ್ಮ್. ಯು ಹ್ಯಾವ್ ಟು ಕಮ್ ಅಂಡ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್. ಇಲ್ಲಾಂದ್ರೆ ನಿಮ್ಗೆ ಆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ ಅಂತ ಹೇಳ್ತೀನಿ. ದಯಮಾಡಿ ಥಿಯೇಟರ್ಸ್ಗೆ ಬಂದು ನೋಡಿ. OTT ಗೆ ಬರೋವರೆಗೂ ಕಾಯ್ಬೇಡಿ.